ರಶ್ ಇರೋ ಬಸ್ಸಲ್ಲಿ ಪಕ್ಕಕ್ಕೆ ಕೂತು ಅಸಹ್ಯವಾಗಿ ಒಬ್ಬ ಮುಟ್ಟಕ್ಕೆ ಬರ್ತಾನಲ್ಲ, ಅವಾಗ ತೋರಿಸಿ ನಿಮ್ಮ ಗಟ್ಟಿತನನ. ಸೇಲ್ಸ್ ಗರ್ಲ್ ಆಗಿ ಮನೆಗೆ ಹೋದ್ರೆ ಅಲ್ಲಿಂದ ಬೆಡ್ರೂಮಿಗೆ ಬರ್ತೀಯಾ ಅಂತ ಕರಿತಾನಲ್ಲ, ಅವನ ಹತ್ರ ತೋರಿಸಿ ನಿಮ್ಮ ಗಟ್ಟಿತನನ. ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಆಟೋದಲ್ಲೋ ಬೈಕಲ್ಲೋ ಶೀತಿ ಹೊಡೆದು ಹೋಗ್ತಾನಲ್ಲ, ಅವಾಗ ತೋರಿಸಿ ನಿಮ್ಮ ಗಟ್ಟಿತನನ. ತಪ್ಪೇ ಮಾಡ್ದಿರೋ ನಾವು ಯಾರೋ ಏನೋ ಅನ್ಕೋತಾರೆ ಅನ್ನೋ ಭಯಕ್ಕೆ ಈ ಅಸಹ್ಯನೆಲ್ಲ ಸಹಿಸ್ಕೋಬೇಕಾಗಿಲ್ಲ. ನಮ್ಮ ತುಳಿಯೋರ್ನ ಪಕ್ಕಕ್ಕೆ ಸರಿಸಿ ಅವ್ರ ಎದುರುಗಡೆ ಗಟ್ಟಿಯಾಗಿ ನಿಲ್ಬೇಕು. ಹೆಣ್ಣು ಅನ್ನೋದು ಭೋಗದ ವಸ್ತು ಅಲ್ಲ, ಶಕ್ತಿ ಸ್ವರೂಪ ಅನ್ನೋದನ್ನ ತೋರಿಸ್ಬೇಕು. ಅಲ್ಲಮ್ಮ, ಇವ್ರು ಮಾತೆತ್ತಿದ್ರೆ ಶ್ರೀಮಂತರು ಕಾಸು ದುಡ್ಡು ಅಂತಾನೆ ಮಾತಾಡ್ತಾರಲ್ಲ. ನನಗೂ ಅದೇ ಭಯ ಆಗ್ತಿದೆ ಕಣೆ. ಆಗ ಮದುವೆ ಒಂದಾದ್ರೆ ಸಾಕು, ಉಳಿದಿದ್ದ ಆಮೇಲೆ ನೋಡ್ಕೊಳ್ಳೋಣ ಅಂದ್ಕೊಂಡ್ವಿ. ಆದರೆ ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಮ್ಮ, ಸತ್ಯ ಗೊತ್ತಾದ್ರೆ ಅಕ್ಕ ಬಾವನ ಕತೆ ಏನಮ್ಮ? ಈಗ ಈ ಮನೆ ಸಮಸ್ಯೆ ಬೇರೆ ಶುರುವಾಗಿದೆ. ನಿಂಗೆ ಕೈ ಮುಗಿತೀನಿ, ಸುಮ್ಮನಿದ್ದು ಬಿಡೆ. ಮೊದಲೇ ನನ್ನ ಕೈ ಕಾಲು ಆಡ್ತಿಲ್ಲ, ಅದ್ರಲ್ಲಿ ನೀನು ಬೇರೆ ಭಯ ಪಡಿಸ್ತಾ ಇದೆಯಾ? ನಾಳೆ ರಂಗೋಲಿ ಮತ್ತೆ ಹೂವಿನ ಡಿಪಾರ್ಟ್ಮೆಂಟ್ ನಂದು. ಓಕೆ, ಡೆಕೋರೇಷನ್ ಡಿಪಾರ್ಟ್ಮೆಂಟ್ ನಂದು. ನನಗೆ ಸಿರಿ ಹೆಲ್ಪ್ ಮಾಡ್ತಾಳೆ. ನಾನು ಆಲ್ರೌಂಡ್ರು, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡ್ತೀನಿ. ಆದ್ರೆ ವಿಡಿಯೋಗ್ರಫಿ ನಿನ್ ಮೇನ್ ಡಿಪಾರ್ಟ್ಮೆಂಟ್ ಅಲ್ವಾ? ಫುಡ್ ಡಿಪಾರ್ಟ್ಮೆಂಟ್ ನಂದು. ತಾತ, ನೀವು ಅಡುಗೆ ಮಾಡ್ತೀರಾ? ಯಾರೇ ಹಂಗೆ ಹೇಳಿದ್ದು? ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಯಾವ ಕೆಲಸನೂ ಆಗಲ್ಲ, ಮಾಡಿ ತೋರಿಸ್ಬೇಕು. ನಾಳೆ ಯಾವ ತೊಂದರೆನೂ ಆಗಬಾರ್ದು. ಅಮ್ಮ, ಮಾಡ್ತಿರೋದೊಂದು ತಾಳಿ ಶಾಸ್ತ್ರ, ಅದಕ್ಕೆ ಯಾಕೆ ಇಷ್ಟೊಂದು ಸಂಭ್ರಮ ಪಡ್ತಿದ್ದೀರಾ? ಅಕ್ಕ, ನಂಗೊಂದು ಆಸೆ ಕಣೆ. ಏನೋದು? ಯಾವಾಗ್ಲೂ ಮುಖನ ಗಂಟಾಕೊಂಡಿರ್ಚಲೆ ಒಂದ್ಸತಿ ನಗೆ ನಗಾಡೆ. ನಗೆ ಅಕ್ಕ, ನಗೆ. ಏನಣ್ಣ, ಇನ್ನು ಕೆಲ್ಸಕ್ಕೆ ಹೋಗಿಲ್ವಾ? ಒಂದು ಫೈಲ್ ಮರ್ತೋಗಿದ್ದೆ. ಅದು ಸರಿ, ನೀವೆಲ್ಲ ಏನೋ ದೊಡ್ಡ ಮೀಟಿಂಗ್ ಮಾಡ್ತಾ ಇದೀರಲ್ಲ? ನಾಳೆಗೆಲ್ಲ ತಯಾರಿ ಮಾಡ್ಕೋತಾ ಇದೀವಣ್ಣ, ಭಯ ಪಡ್ಬೇಡ, ಬಿಲ್ ನಿಂಗೆ ಬರುತ್ತೆ. ಸುಮ್ಮನಿರೋ ತರಲೆ. ಹರಿ, ನಿಂಗೊಂದು ಕೆಲಸ ಹೇಳ್ತೀನಿ, ಆಫೀಸಿಂದ ಬರ್ತಾ ಮಾಡ್ಕೊಂಬರ್ತೀಯಾ? ಅದೇನು ಬೇಗ ಹೇಳಮ್ಮ, ಲೇಟ್ ಆಗ್ತಿದೆ, ಹೊರಡ್ಬೇಕು. ನಿಮ್ಮ ಅಜ್ಜಿದು ತಾಳಿ ಸರನ ನಾನು ಮಹಾಲಕ್ಷ್ಮಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಬಳಸದೆ ತುಂಬ ದಿನ ಆಗಿದೆಯಲ್ಲ, ಅದಕ್ಕೆ ಆಫೀಸಿಂದ ಬರ್ತಾ ಅದನ್ನು ಪಾಲಿಶ್ ಮಾಡಿಸ್ಕೊಂಬರ್ತೀಯಾ? ತಾಳಿನೇ ಇಲ್ಲ ಅಂದ್ರೆ ಶಾಸ್ತ್ರ ಹೇಗೆ ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ. ಸರಿ, ಬೇಗ ತಗೊಂಬ. ಅವನಿಗೆ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾನಲ್ಲಮ್ಮ, ನಾವು ಆಮೇಲೆ ಮಾಡಿಸ್ಕೊಂಡು ಬಂದ್ರಾಯ್ತು ಅಲ್ವೇನೋ ಹರಿ? ಪರವಾಗಿಲ್ಲ ಅಕ್ಕ, ಬರೋವಾಗ ಮಾಡಿಸ್ಕೊ ಬರ್ತೀನಿ ಬಿಡು. ಪಾಪ ನಿನಗೆ ಯಾಕೆ ತೊಂದರೆ ಅಂತ. ಅಯ್ಯ, ಅದ್ರಲ್ಲಿ ತೊಂದರೆ ಏನು ಬಂತು? ಇರೋ 2 ನಿಮಿಷ. ಅಯ್ಯೋ ದೇವ್ರೆ, ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲ ಹೋಯ್ತು?